ಬೆಲೆ ಏರಿಕೆ ಬರೆ ನಡುವೆ ರಾಜ್ಯದ ಜನರಿಗೆ ಈಗ ಕರೆಂಟ್ ಶಾಕ್ ಎದುರಾಗ್ತಾ ಇದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿದೆ ಕೆಇಆರ್ಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ಕೆಇಆರ್ಸಿಯಿಂದ ಹೊಸ ದರ ಜಾರಿಯಾಗ್ತಾ ಇದೆ. ದರ ಹೆಚ್ಚಳದಿಂದ 3 ವರ್ಷದಲ್ಲಿ 8,519 ಕೋಟಿ ವಸೂಲಿ ಆಗಲಿದೆ. ಕರೆಂಟ್ ಶಾಕ್ ಬೆಲೆ ಏರಿಕೆಯ ಬಿಸಿ ಒಂದೊಂದಾಗೆ ಜನಸಾಮಾನ್ಯರಿಗೆ ತಟ್ತಾ ಇದೆ. ಆದರೆ ಈಗ ಕರೆಂಟ್ ಶಾಕ್ ಕೂಡ ರಾಜ್ಯದ ಜನರಿಗೆ ತಟ್ಟಲಿದೆ. ಅದರ ನಡುವೆ ಬೇಸಿಗೆ ಬೇರೆ ಆರಂಭವಾಗಿದೆ. ಬೇಸಿಗೆ ಆರಂಭವಾದಾಗಿನಿಂದ ಫ್ಯಾನ್, ಎಸಿ, ಕೂಲರ್ ಅಂತೂ ಬೇಕೇ ಬೇಕು. ಅದು ಎಂಥ ಬಡವರ ಮನೆಯೇ ಆಗಿರಬಹುದು, ಶ್ರೀಮಂತರ ಮಹಲ್ಲೇ ಆಗಿರಬಹುದು, ಕಚೇರಿಗಳೇ ಆಗಿರಬಹುದು, ಫ್ಯಾನ್, ಎಸಿ, ಕೂಲರ್ ಇಲ್ದಂಗೆ ಜನ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಬಿಸಿಲಿನ ತಾಪ ಇದೆ. ಅದು ಬೆಂಗಳೂರು ಆಗಿರಬಹುದು, ಅಥವಾ ಮಡಿಕೇರಿ ಆಗಿರಬಹುದು, ಅಥವಾ ಉತ್ತರ ಕರ್ನಾಟಕದ ಭಾಗ ಆಗಿರಬಹುದು. ಇಲ್ಲಿ ಎಲ್ಲ ಇದೇ ಪರಿಸ್ಥಿತಿ. ಲೈವ್ ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ಹಾಲಿನ ದರ ಏರಿಕೆ ಆಯಿತು, ಅಕ್ಕಿ ಬೇಳೆಯ ದರ ಏರಿಕೆ ಆಯಿತು, ಸಾರಿಗೆ ದರ ಏರಿಕೆ ಆಯಿತು. ಈಗ ಕರೆಂಟ್ ಶಾಕ್ ಜನರಿಗೆ ತಗಲ್ತಾ ಇದೆ, ಅದು ಕೂಡ ಬೇಸಿಗೆ ಸಂದರ್ಭದಲ್ಲಿ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಕರ್ನಾಟಕ ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ನಿಗಮ ಏನಿದೆ, ಅಲ್ಲಿಯ ಸಿಬ್ಬಂದಿಯ ಪಿಂಚಣಿ ಮತ್ತು ಗ್ರಾಜ್ಯುಟಿ ಹಣವನ್ನು ಇದೀಗ ಗ್ರಾಹಕರಿಂದಲೇ ಅಂದರೆ ವಿದ್ಯುತ್ ಬಳಕೆ ಮಾಡುವಂತಹ ಬಳಕೆದಾರರಿಂದಲೇ ವಸೂಲಿ ಮಾಡಲು ಇದೀಗ ಮುಂದಾಗಿರುವಂಥದ್ದು. ಈ ಹಿಂದೆ ಈ ಒಂದು ವಿಚಾರ ಕೋರ್ಟ್ ಹಂತಕ್ಕೆ ಕೂಡ ಹೋಗಿತ್ತು. ಅಂದರೆ ಯಾವಾಗ 2021ರಲ್ಲಿ ಎಸ್ಕಾಂಗಳು ಬಂದವು, ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಲ್ಲಿದ್ದಂತಹ ಸಿಬ್ಬಂದಿಯ ಗ್ರಾಜ್ಯುಟಿ ಹಣವನ್ನು ತಾವೇ ಭರಿಸುವುದಾಗಿ ಸರ್ಕಾರ ಹೇಳಿಕೊಂಡಿತ್ತು. ತದನಂತರದಲ್ಲಿ ಸರ್ಕಾರ ಕೂಡ ಕೈ ಚೆಲ್ಲಿತ್ತು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಹಣ ಏನಿದೆ ಅಂದರೆ ಅಲ್ಲಿ ಸಿಬ್ಬಂದಿಯ ಗ್ರಾಜ್ಯುಟಿ ಹಣವನ್ನು ಗ್ರಾಹಕರಿಗೆ ವರ್ಗಾಯಿಸಬೇಕು ಅಂತ ಸರ್ಕಾರ ಸೂಚಿಸಿದ್ದರಿಂದ ಇದನ್ನು ಪ್ರಶ್ನಿಸಿ FKC ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿತ್ತು. ಆ ಒಂದು ಸಂದರ್ಭದಲ್ಲಿ 2024ರ ಮಾರ್ಚ್ 25ರಂದು ಹೈಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನು ತಿರಸ್ಕರಿಸುತ್ತೆ. ಅಂದರೆ ಗ್ರಾಹಕರಿಂದಲೇ ವರ್ಗಾಯಿಸಬೇಕು ಅನ್ನೋ ಪ್ರಶ್ನಿಸಿ ಏನು ಅರ್ಜಿ ಸಲ್ಲಿಸಿದ್ರು, ಆ ಒಂದು ಅರ್ಜಿಯನ್ನು ತಿರಸ್ಕರಿಸಿದಂತಹ ಪರಿಣಾಮ ಇದೀಗ ಎಲ್ಲ ಎಸ್ಕಾಂಗಳು ಮತ್ತೆ KERCಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ. ಅಂದರೆ ತಮಗೆ ಬರಬೇಕಾದಂತ 2021ರ ಏಪ್ರಿಲ್ 1ರಿಂದ 2025ರ ಅಂದರೆ ಈ ವರ್ಷದ ಮಾರ್ಚ್ 31ರವರೆಗಿನ ಇಷ್ಟುವರೆಗಿನ ಸರಿಸುಮಾರು 6,500 ಕೋಟಿ ಹಿಂಬಾಕಿ ಹಣವನ್ನು ಸರ್ಕಾರ ಕೊಡಲ್ಲ. ಅದನ್ನು ನಾವು ಆ ಹಣವನ್ನು ಅಂದ್ರೆ ಗ್ರಾಹಕರಿಗೆ ವರ್ಗಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಿತ್ತು. ಇದೀಗ ಆ ಒಂದು ಪ್ರಸ್ತಾವನೆಗೆ KERC ಅಸ್ತು ಎಂದಿದೆ. ಇದರಂತೆ ಏಪ್ರಿಲ್ 1ರಿಂದಲೇ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿ ಇದೀಗ KERC ಕೂಡ ಆದೇಶ ಹೊರಡಿಸಿರುವಂಥದ್ದು. ಈ ಬೇಸಿಗೆ ಟೈಮ್ನಲ್ಲಿ ಒಂದು ಕಡೆ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ, ಇದರಿಂದ ಕೂಡ ಜನರಿಗೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿದೆ. ಈ ನಡುವೆ KERC ತಮ್ಮ ಸಿಬ್ಬಂದಿ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ನಿಗಮದ ಅಲ್ಲಿದ್ದಂತಹ ಸಿಬ್ಬಂದಿಯ ಗ್ರಾಜ್ಯುಟಿ ಹಣವನ್ನು ಜನರಿಂದಲೇ ವಸೂಲಿ ಮಾಡಲು ಮುಂದಾಗಿರುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.